ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಬನ್ನಿಗೋಳ್, ಮುಖ್ಯ ಆಡಳಿತಾಧಿಕಾರಿ, ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಗೋಕುಲ್ ರೋಡ್, ಹುಬ್ಬಳ್ಳಿ. ನಾನು ಗುಜರಾತ್ ಆಯುರ್ವೇದ ಯೂನಿವರ್ಸಿಟಿ ಜಾಮ್ನಗರದಿಂದ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು 1985ರಲ್ಲಿ ಪಡೆದು ಅಲ್ಲಿಂದ ಇಲ್ಲಿಯವರೆಗೆ ಹುಬ್ಬಳ್ಳಿಯಲ್ಲಿ ಆಯುರ್ವೇದದ ಮೂಲವ್ಯಾಧಿ ಮತ್ತು ಗುದಭಾಗದಲ್ಲಿ ಆಗುವ ಇತರ ರೋಗಗಳ ಚಿಕಿತ್ಸೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇಲ್ಲಿಯವರೆಗೆ ಸುಮಾರು 40,000 ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ವಿಶೇಷ ಚಿಕಿತ್ಸೆಯಾಗಿರ್ತಕ್ಕಂಥ ಕ್ಷಾರಸೂತ್ರ ಚಿಕಿತ್ಸೆಯನ್ನು ಮಾಡಿ ರೋಗಿಗಳನ್ನು ಗುಣಪಡಿಸತಕ್ಕಂಥ ಅನುಭವ ನನಗಿದೆ. ಜನಸಾಮಾನ್ಯರಲ್ಲಿ ಈ ಗುದಭಾಗದಲ್ಲಿ ಆಗ್ತಕ್ಕಂಥ ವ್ಯಾಧಿಗಳ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ. ಗುದಭಾಗದಲ್ಲಿ ಆಗ್ತಕ್ಕಂಥ ಎಲ್ಲ ವ್ಯಾಧಿಗಳು ಮೂಲವ್ಯಾಧಿ ಮತ್ತು ಇದರ ಚಿಕಿತ್ಸೆಯನ್ನು ಬರೆ ಹಾಕಿಸಿಕೊಳ್ಳುವ ಮೂಲಕ, ಉಂಗುರ ಹಾಕಿಸಿಕೊಳ್ಳುವ ಮೂಲಕ ಪಡೆಯಬಹುದು ಅಂತಕ್ಕಂಥ ನಂಬಿಕೆಗಳು ಜನಸಾಮಾನ್ಯರಲ್ಲಿ ಇವೆ. ಅವುಗಳನ್ನು ನಿವಾರಿಸುವಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಮೂಲವ್ಯಾಧಿ ಹಾಗೂ ಭಗಂಧರ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಆಯುರ್ವೇದ ಚಿಕಿತ್ಸೆ ವೈಶಿಷ್ಟ್ಯತೆಯನ್ನು ವಿವರಿಸುತ್ತಾ ಅವರಿಗೆ ಈ ರೋಗದಿಂದ ಆಯುರ್ವೇದ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾಗಿ ಲಾಭವನ್ನು ಕೊಡುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೆ ತಿಳಿಸ್ತಾ ಬಂದಿದ್ದೇನೆ. ಪ್ರಸ್ತುತ ಡಾಕ್ಟರ್ ಕೆ ಎಸ್ ಶರ್ಮಾ ಅವರ ವಿಶ್ವಶ್ರಮ ಚೇತನದಲ್ಲಿ ಇರುವಂತಹ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ನಾನು ಕಳೆದ 8 ವರ್ಷಗಳಿಂದ ವಿಶೇಷವಾಗಿ ಗುದಗತ ರೋಗಗಳಾಗಿರ್ತಕ್ಕಂಥ ಮೂಲವ್ಯಾಧಿ ಮತ್ತು ಭಗಂಧರ ರೋಗಗಳಿಗೆ ಕ್ಷಾರಸೂತ್ರ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದ್ದೇನೆ. ಇದಕ್ಕೂ ಮೊದಲು 1986ರಿಂದ ಹೆಗ್ಗೇರಿಯಲ್ಲಿರ್ತಕ್ಕಂಥ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಮತ್ತು ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಯೂ ಕೂಡ ಅಲ್ಲಿಯ ಆಸ್ಪತ್ರೆಯಲ್ಲಿ ಮೂಲವ್ಯಾಧಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೇನೆ. ಕ್ಷಾರಸೂತ್ರ ಚಿಕಿತ್ಸೆ ಎಂದರೆ ಇದು ಒಂದು ಔಷಧಿ ದ್ರವ್ಯಗಳನ್ನು ಲೇಪಿಸಿ ತಯಾರು ಮಾಡಿರ್ತಕ್ಕಂಥ ಒಂದು ಸೂತ್ರ. ಈ ಸೂತ್ರಕ್ಕೆ ನಾವು ತೀಕ್ಷ್ಣವಾಗಿರ್ತಕ್ಕಂಥ ಔಷಧಿ ದ್ರವ್ಯಗಳನ್ನು ಒಂದು ಕ್ರಮಬದ್ಧವಾಗಿ ಲೇಪ ಮಾಡಿ ಅದನ್ನು ತಯಾರು ಮಾಡಲಾಗಿರ್ತದೆ. ಈ ಕ್ಷಾರಸೂತ್ರವನ್ನು ಏನು ಸಾಮಾನ್ಯ ಜನರು ಮೂಲವ್ಯಾಧಿ ಅಂತ ಹೇಳ್ತಾರೆ, ಆಯುರ್ವೇದದ ಪ್ರಕಾರ ಇದು ಅರ್ಶ ರೋಗ. ಅಲ್ಲಿ ಗುದ ಮಾರ್ಗದಲ್ಲಿ ಮೊಳಕೆಗಳಾಗಿರ್ತವೆ. ಆ ಮೊಳಕೆಗಳಿಂದ ನೋವು ಬರೋದು, ರಕ್ತಸ್ರಾವ ಆಗೋದು ಮತ್ತು ಮೊಳಕೆಗಳು ಹೊರಗಡೆ ಬರೋದು, ಈ ಲಕ್ಷಣಗಳಿದ್ದಾಗ ಆ ಮೊಳಕೆಗಳಿಗೆ ಈ ಒಂದು ಕ್ಷಾರಸೂತ್ರವನ್ನು ನಾವು ಹಾಕೋದ್ರಿಂದ 5ರಿಂದ 6 ದಿನಗಳಲ್ಲಿ ಮೊಳಕೆಗಳು ಉದುರಿ ಸಂಪೂರ್ಣವಾಗಿ ಸಮೂಲವಾಗಿ ಆ ಮೂಲವ್ಯಾಧಿ ರೋಗವನ್ನು ನಾವು ಅರ್ಶ ರೋಗವನ್ನು ನಾವು ಕಳೆಯಬಹುದು. ಅದೇ ರೀತಿಯಾಗಿ ಈ ಕ್ಷಾರ ಲೇಪನ ಮಾಡುವುದರಿಂದ ಕೂಡ ನಾವು ಈ ಅರ್ಶ ರೋಗದಲ್ಲಿ ಅಥವಾ ಜನಸಾಮಾನ್ಯರಿರ್ತಕ್ಕಂಥ ಮೂಲವ್ಯಾಧಿ ರೋಗದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡಬಹುದು. ಕ್ಷಾರಸೂತ್ರ ಚಿಕಿತ್ಸೆ ಸಾಮಾನ್ಯವಾಗಿ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಹೇಳ್ತಕ್ಕಂಥ ಏನು ಶಸ್ತ್ರಚಿಕಿತ್ಸೆ ಇದೆ, ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಇಲ್ಲಿ ಪುನಃ ರೋಗ ಉತ್ಪನ್ನ ಆಗೋದಿಲ್ಲ ಮತ್ತು ರೋಗಿ ಆಸ್ಪತ್ರೆಯಲ್ಲಿ ಅಧಿಕ ಕಾಲದವರೆಗೆ ಇರ್ತಕ್ಕಂಥ ಅವಶ್ಯಕತೆ ಇರುವುದಿಲ್ಲ ಮತ್ತು ರೋಗಿಗೆ ಸಾರ್ವದೈನಿಕವಾಗಿರ್ತಕ್ಕಂಥ ಅನೆಸ್ಥೇಷಿಯಾ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಶಸ್ತ್ರಕರ್ಮದ ನಂತರ ಆಗ್ತಕ್ಕಂಥ ಕೆಲವೊಂದು ಉಪದ್ರವಗಳಿರ್ತದೆ. ಅಂದರೆ ಮಲಮೂತ್ರ ವಿಸರ್ಜನೆಯನ್ನು ತಡೆಯಲಿಕ್ಕೆ ಆಗದೇ ಇರತಕ್ಕಂಥದ್ದು. ಈ ದುಷ್ಪರಿಣಾಮಗಳು ಕ್ಷಾರಸೂತ್ರ ಚಿಕಿತ್ಸೆಯಿಂದ ಕಂಡುಬರೋದಿಲ್ಲ ಮತ್ತು ಪುನಃ ಈ ಮೂಲವ್ಯಾಧಿ ರೋಗ ಉಂಟಾಗುವುದಿಲ್ಲ. ಇದೇ ರೀತಿ ಭಗಂಧರ ಅಂತಕ್ಕಂಥ ಒಂದು ರೋಗ, ಇಲ್ಲಿ ಗುದ ಪ್ರದೇಶದಲ್ಲಿ ಒಂದು ಮೊಳಕೆಯಾಗಿ ಒಂದು ಗುಳ್ಳೆಯಾಗಿ ಆ ಗುಳ್ಳೆಯಿಂದ ರಕ್ತಸ್ರಾವ ಆಗ್ತಿರ್ತದೆ. ಆ ಒಂದು ಗುಳ್ಳೆಯು ಗುದನಾಳಕ್ಕೆ ಅಂಟಿಕೊಂಡಿರ್ತದೆ. ಸೊ ಇಲ್ಲಿ ನಾವು ಆ ಕ್ಷಾರಸೂತ್ರವನ್ನು ಆ ಭಗಂಧರ ನಾಳದಲ್ಲಿ ಹಾಕಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಮಾಡ್ತೀವಿ. ಇಲ್ಲಿ ಕೂಡ 100% ಒಂದು ಪರಿಣಾಮ ನಮಗೆ ಕಂಡು ಬರ್ತದೆ. ಈ ಗುದ ಮಾರ್ಗದಲ್ಲಿ ಆಗ್ತಕ್ಕಂಥ ರೋಗಗಳಿಗೆ ಮುಖ್ಯವಾಗಿ ಆ ರೋಗಗಳು ಬರುವಂಥ ಕಾರಣಗಳೇನು ಅಂತಕ್ಕಂಥ ಜನಸಾಮಾನ್ಯರು ಬಹಳ ನಮ್ಮಲ್ಲಿ ಕೇಳ್ತಾರೆ. ಈ ಗುದ ಪ್ರದೇಶದಲ್ಲಿ ಆಗ್ತಕ್ಕಂಥ ಮೂಲವ್ಯಾಧಿ ಇರ್ಬೋದು ಮತ್ತು ಭಗಂಧರ ಇರ್ಬೋದು, ಇದರ ನಿದಾನಗಳನ್ನು ಅಥವಾ
ಆಗ್ತಕ್ಕಂಥ ಕಾರಣಗಳನ್ನು ನಾವು ಆಹಾರದಿಂದ ಆಗ್ತಕ್ಕಂಥ ಕಾರಣ ಮತ್ತು ಅವನ ನಡವಳಿಕೆಯಿಂದ ಆಗ್ತಕ್ಕಂಥ ಕಾರಣ ಮತ್ತು ಜೀವನ ಶೈಲಿಯಿಂದ ಆಗ್ತಕ್ಕಂಥ ಕಾರಣ ಈ ರೀತಿಯಾಗಿ 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಯಾವ ವ್ಯಕ್ತಿಯು ಅಧಿಕ ಖಾರವಾಗಿರ್ತಕ್ಕಂಥ ಮಸಾಲೆಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡ್ತಾನೆ, ಇದರಿಂದ ಅವನಿಗೆ ಮಲಬದ್ಧತೆ ಉಂಟಾಗ್ತದೆ. ಮಲಬದ್ಧತೆ ಉಂಟಾಗುವುದರಿಂದ ಅಧಿಕ ಒತ್ತಡವನ್ನು ಮಲ ವಿಸರ್ಜನೆ ಮಾಡತಕ್ಕಂಥ ಪ್ರಯತ್ನ ಮಾಡುವಾಗ ಅಲ್ಲಿ ಮೊಳಕೆಗಳು ಉಂಟಾಗ್ತದೆ. ಮತ್ತು ವಿಹಾರಜನ್ಯ ಅಂತಂದರೆ ಯಾರು ಅಧಿಕವಾಗಿ ಸಮಯದವರೆಗೆ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅಂಥವರಿಗೆ ಈ ಮೂಲವ್ಯಾಧಿ ಆಗ್ತಕ್ಕಂಥ ಸಂಭವ ಹೆಚ್ಚಾಗಿರ್ತದೆ. ಮತ್ತು ಒಂದು ಏನು ಮಾನವನ ಜೀವನ ಶೈಲಿಯಲ್ಲಿರ್ತಕ್ಕಂಥ ವ್ಯತ್ಯಾಸ ಅಥವಾ ಇನ್ನೂ ಒಂದು ವಿಧದಲ್ಲಿ ಹೇಳಬೇಕಾತಂದರೆ ಅವರು ಮದ್ಯಪಾನ ಸೇವನೆ ಮಾಡೋದು, ತಂಬಾಕು ಸೇವನೆ ಮಾಡೋದು, ಇದರಿಂದ ಅವನ ಯಕೃತ್ ಮೇಲೆ ಪರಿಣಾಮವಾಗಿ ಯಕೃತ್ತಿನ ವಿಕಾರದಿಂದಲೂ ಕೂಡ ಮೂಲವ್ಯಾಧಿ ರೋಗಗಳು ಉಂಟಾಗ್ಬೋದು. ಹೀಗೆ ಆಹಾರದಿಂದ ಮತ್ತು ವಿಹಾರದಿಂದ ಮತ್ತು ಜೀವನ ಶೈಲಿಯಿಂದ ಈ ರೋಗಗಳು ಅಂದರೆ ಮೂಲವ್ಯಾಧಿ ಮತ್ತು ಭಗಂಧರ ರೋಗಗಳು ಉಂಟಾಗ್ತದೆ. ವಿಶೇಷವಾಗಿ ಭಗಂಧರ ರೋಗ ಉಂಟಾಗಲು ಕಾರಣ ಅಂತಂದರೆ ಅಧಿಕವಾಗಿ ಯಾರು ಟ್ರಾವೆಲಿಂಗ್ ಮಾಡ್ತಿರ್ತಾರೆ, ಅಂದರೆ ದ್ವಿಚಕ್ರ ವಾಹನಗಳಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ಇದು ಹೆಚ್ಚಿಗೆ ಕಂಡುಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡುಬರ್ತದೆ. ಮತ್ತು ಈ ಮೂಲವ್ಯಾಧಿಯನ್ನು ನಾವು ಸರಳವಾಗಿ ಒಂದು ಗುದ ಪರೀಕ್ಷೆ ಮಾಡುವುದರಿಂದ ನಾವು ಇದರ ನಿದಾನವನ್ನು ಅಂದರೆ ಮೂಲವ್ಯಾಧಿ ಅಥವಾ ಭಗಂಧರ ರೋಗ ಆಗಿದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದು. ಆದರೆ ಅನೇಕ ಸಂದರ್ಭಗಳಲ್ಲಿ ಸಾಮಾನ್ಯ ಜನರು ಇದನ್ನು ರೋಗಗಳಿಗೆ ವೈದ್ಯರಲ್ಲಿ ತೋರಿಸಿಕೊಳ್ಳೋದಕ್ಕೆ ಸ್ವಲ್ಪ ನಾಚಿಕೆ ಪಟ್ಟುಕೊಂಡು ಸುಲಭವಾಗಿ ತೋರಿಸ್ಲಿಕ್ಕೆ ಬರೋದಿಲ್ಲ. ಅವರು ಅಲ್ಲಿ ಹೇಳ್ತಕ್ಕಂಥ ಔಷಧಿಗಳನ್ನು ತೆಗೆದುಕೊಳ್ತಾರೆ. ಕೆಲವೊಂದು ಸಲ ಈ ಗುದಮಾರ್ಗದಲ್ಲಿ ಆಗ್ತಕ್ಕಂಥ ರೋಗಗಳು ಮೂಲವ್ಯಾಧಿ ಆಗಿರೋದೇನೆ ಕ್ಯಾನ್ಸರ್ನಂಥ ಭಯಂಕರ ರೋಗಗಳು ಕೂಡ ಆಗಿರ್ಬೋದು. ಆದ್ದರಿಂದ ನಾವು ಸಾರ್ವಜನಿಕರಿಗೆ ಹೇಳೋದೇನಂತಂದರೆ, ನಿಮ್ಮ ಗುದ ಭಾಗದಲ್ಲಿ ನೋವು ಉಂಟಾಗಿದ್ದರೆ, ರಕ್ತಸ್ರಾವ ಆಗ್ತಿದ್ದರೆ, ಕ್ಯೂ ಬರ್ತಾಯಿದ್ರೆ, ಮಲ ವಿಸರ್ಜನೆ ತೊಂದರೆ ಆಗ್ತಿದ್ದಾರೆ, ದಯವಿಟ್ಟು ವೈದ್ಯರಲ್ಲಿ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ನಿಶ್ಚಿತವಾಗಿ ಯಾವ ವ್ಯಾಧಿಯಾಗಿದೆ ಅಂತಕ್ಕಂಥದ್ದು ನಾವು ತಿಳಿದುಕೊಂಡ್ಬಿಟ್ಟು ಸೂಕ್ತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀವು ಪಡೆದೇ ಆದರೆ ಈ ರೋಗವನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಯುರ್ವೇದದಲ್ಲಿರ್ತಕ್ಕಂಥ ಕ್ಷಾರಸೂತ್ರ ಚಿಕಿತ್ಸೆ ಮೂಲವ್ಯಾಧಿ ರೋಗಕ್ಕೂ ಮತ್ತು ಭಗಂಧರ ರೋಗಕ್ಕೂ ಅತ್ಯುತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತದನಂತರ ಪುನಃ ಈ ರೋಗ ಬರದ ಹಾಗೆ ತಡೆಗಟ್ಟಬಹುದು ಅಂತಂದರೆ ಈಗಾಗಲೇ ಹೇಳಿದಂತಹ ಏನು ನಾವು ಕಾರಣಗಳನ್ನು ಹೇಳಿದ್ದೇನೆ, ಅಂದರೆ ಅತಿಯಾಗಿ ಮಾಂಸ ಸೇವನೆ ಮಾಡೋದು, ಮಸಾಲೆಯುಕ್ತ ಮತ್ತು ಖಾರಯುಕ್ತ ಪದಾರ್ಥಗಳನ್ನು ಸೇವನೆ ತಡೆಯುವುದರಿಂದ ಮತ್ತು ಜೀವನ ಶೈಲಿಯಲ್ಲಿ ಅಲ್ಪ ಬದಲಾವಣೆಗಳನ್ನು ಮಾಡುವುದರಿಂದ, ಕೆಲವೊಂದು ಯೋಗಾಸನಗಳನ್ನು ಮಾಡುವುದರಿಂದ ಈ ರೋಗ ಪುನಃ ಮತ್ತು ಬರದ ಹಾಗೆ ನಾವು ತಡೆಗಟ್ಟಬಹುದಾಗಿದೆ. ಈ ರೀತಿಯಾಗಿ ಈ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಡಾಕ್ಟರ್ KS ಶರ್ಮಾ ವಿಶ್ವಶ್ರಮ ಚೇತನದಲ್ಲಿ ಏನು 2017ರಿಂದ ಸ್ಥಾಪನೆಗೊಂಡಿದೆ. ಈ ಒಂದು ಆಸ್ಪತ್ರೆಯಲ್ಲಿ ಈ ಮೂಲವ್ಯಾಧಿ ಮತ್ತು ಭಗಂಧರ ರೋಗಕ್ಕೆ ಇಲ್ಲಿಯವರೆಗೆ ಸುಮಾರು 8ರಿಂದ 10 ಸಾವಿರ ರೋಗಿಗಳಿಗೆ ನಾವು ಚಿಕಿತ್ಸೆಯನ್ನು ನೀಡಿದ್ದೇವೆ. ಉತ್ತಮವಾಗಿರ್ತಕ್ಕಂಥ ಪರಿಣಾಮ ನಮ್ಗೆ ಕಂಡು ಬಂದಿದೆ. ಆದ್ದರಿಂದ ಸಾರ್ವಜನಿಕರು ಇದರ ಲಾಭವನ್ನು ಪಡೆಯಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಧನ್ಯವಾದಗಳು.